ನಮಸ್ತೆ ಗೆಳೆಯರೇ, ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನನ್ನ ತಮ್ಮದ್ ಬರ್ತ್ಡೇ. ಎಲ್ಲ ವಿಶ್ ಮಾಡಿ ಅವನ್ಗೆ. ಹ್ಯಾಪಿ ಬರ್ಡೇ ಜಿ. ಹ್ಯಾಪಿ ಬರ್ಡೇ. ಹಾಯ್ ಮಾಡ್ರಿ ಎಲ್ಲ. ನನ್ನ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಜಿ. ಅದಕ್ಕೆ ಅವನ್ ಬರ್ತ್ಡೇ ಅಂದ್ಬಿಟ್ಟು ನಾನು ಹೊಸ ಬಟ್ಟೆ ತಗೊಂಡ್ಬಿಟ್ಟಿದ್ದೀನಿ. ಜಿ ಏನ್ ಸಮಾಚಾರ? ಅಲ್ಲ ಅಣ್ಣ, ನನ್ ಬರ್ಡೇಗೆ ನನಗ್ ಬಟ್ಟೆ ಕೊಡ್ಸಿದ್ರೆ ನೀನ್ ಬಟ್ಟೆ ತಗೊಂಡಿದ್ಯಾ? ಶಿಗ್ ಜಾಸ್ತಿ ಅವನ್ಕ ನೋಡ್ರಿ. ನನ್ನ ತಂಗಿ, ನಮ್ಮ ಅತ್ತೆ ಮಗಳು, ಇವಳು ಗೊತ್ತಿರ್ತಾಳೆ. ನಮ್ಮ ಅತ್ತೆ ಮಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರ್ತಾಳೆ. ಯಾಕಂದ್ರೆ ನೀಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ರೆ ನಿದ್ದೆ ಮಾಡ್ಬಿಟ್ಟಿದ್ಲು. ನಮ್ಮ ಚಿಕ್ಕಮ್ಮ ಮಾ ಹೇಳ್ಮಾ. ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದು ಒಂದು ಐತಿಹಾಸಿಕ ದೇವಸ್ಥಾನ. ಮೊನ್ನೆನೆ ನಮ್ಮ ಇವರು ಪವನ್ ಕಲ್ಯಾಣ್ ಸರ್, ಆಂಧ್ರ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಅವ್ರ ವೈಫ್ ಎಲ್ಲ ಬಂದಿದ್ರಂತೆ. ಹಂಗೆ ನಮ್ಮ ಬಾಲಯ್ಯ ಬಾಬು ಅವರು ಬಂದಿದ್ರು ಆ ದೇವಸ್ಥಾನಕ್ಕೆ. ಇವಾಗ ಹೋಗ್ತಾ ಇರೋ ದೇವಸ್ಥಾನ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾವ್ದು ದೇವಸ್ಥಾನ ಅಂತ. ಏನಾದ್ರು ಮಾತಾಡ್ಜಿ, ಸೀರಿಯಸ್ ಆಗಿ ಓಡಿಸೋಣ. ಏನಾದ್ರು ಮಾತಾಡಿದ್ರೆ ಇನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ಬಿಡುತ್ತೆ ಅಂತ. ನಮ್ಮವ್ನು ಜಾಸ್ತಿ ಶಿಗ್ಗು, ಒಟ 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 ಅಂತ ಮಾತಾಡ್ತಾ ಇದ್ನಿ ಯಾವಾಗೂ. ಪಾಪ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಮಾತಾಡ್ತೀರಾ ಮೂತಿಂಗ್ ಅನ್ಕೊಂಡು ಅವನೇ. ಇನ್ನೊಂದು 6 ಕಿಲೋಮೀಟ್ರು ಅಷ್ಟೇ ಹೊಡ್ತೀವಿ ದೇವಸ್ಥಾನಕ್ಕೆ. ದೇವಸ್ಥಾನ ಯಾವ್ದು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಐತಿಹಾಸಿಕ ಸ್ಥಳ ಅದೂ. ಅಲ್ಲಿ ಹೋದ್ಮೇಲೆ ನೋಡೋಣ. ನಮ್ಮನೇಲಿ ಯಾರದೇ ಬರ್ತಡೇ ಏನಾಗಲಿ ಫಸ್ಟ್ ನಾವು, ನಮಗೆ ನಿಯರ್ ಇದೆ ಅದು, ಅದಕ್ಕೋಸ್ಕರ ಅಲ್ಲಿಗೆ ಹೊಡ್ತೀವಿ. ಹೋಗೋದಕ್ಕೆ, ಕಾರ್ ಪಾರ್ಕ್ ಮಾಡೋದಕ್ಕೆ, ಆದಮೇಲೆ ಕೂತ್ಕೊಂಡು ಆರಾಮಾಗಿ ನೆರಳಲ್ಲಿ ರೆಸ್ಟ್ ಮಾಡ್ಬೋದು. ಅಲ್ಲಿ ಊಟ ಏನಾದರೂ ತಗೊಂಡೋದ್ರು ಪಿಕ್ನಿಕ್ ಹೋದಂಗೆ ಹೋಗ್ಬೋದು ಆ ದೇವಸ್ಥಾನಕ್ಕೆ. ನೋಡಿ, ಈ ಗೇಟ್ ನೋಡಿದ ತಕ್ಷಣನೇ ನಮ್ಮ ಲೋಕಲ್ ಹುಡುಗರಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ದೇವಸ್ಥಾನ ಇದು ಅಂತ. ಕರೆಕ್ಟಾಗಿ ಗೆಸ್ ಮಾಡೋರು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಬಂದ್ಬಿಟ್ವಿ ದೇವಸ್ಥಾನಕ್ಕೆ. ಇದು ದೇವಸ್ಥಾನ ಯಾವುದಪ್ಪ ಅಂತಂದರೆ ನಮ್ಮ ಮುಳಬಾಗ್ಲ ಹತ್ರ ಇರೋ ಕುರುಡುಮಲೆ ದೇವಸ್ಥಾನ, ವಿನಾಯಕ ಸ್ವಾಮಿ. ನೋಡಿ ಇಲ್ಲಿ ಹಾಕಿದ್ದಾರೆ, ಶ್ರೀ ವಿನಾಯಕ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ. ನೋಡಿ ಇಲ್ಲೆಲ್ಲ ಕಾರು ಆರಾಮಾಗಿ. ಬನ್ನಿ ಹಂಗೆ ಒಳಗಡೆ ಹೋಗಿ ಸ್ವಲ್ಪ ದೇವಸ್ಥಾನ ನೋಡೋಣ. ನೋಡಿ ಎಷ್ಟು ವಿಶಾಲವಾಗಿದೆ, ಚೆನ್ನಾಗಿದೆ ಒಳಗಡೆ ಎಲ್ಲ. ಹೊರಗಡೆಗೆ ದೇವ್ರು ಕಾಣಿಸ್ತಾ ಇದ್ದಾರೆ. ಹೊರಗಡೆನೇ ತೆಂಗಿನಕಾಯಿ ಹೊಡ್ಕೊಂಡು ಹೋಗ್ಬೇಕು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಹಳೆ ಕಲ್ಲುಗಳಿಂದ ಮಾಡಿರೋದು. ಹಂಗಿಂತ ಹೊರಗಡೆ ಬಂದರೆ ಇನ್ನೂ ಚೆನ್ನಾಗಿದೆ. ಮಳೆ ಬಂದರೆ ಫುಲ್ ಸ್ಟ್ರೀಟ್ಗಳಾಗ್ಬಿಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋ ಜಾಗ ಬಂದು ಬೈಕ್ಗಳಿಗೆ, ಕಾರುಗಳಿಗೆ ಪೂಜೆ ಮಾಡ್ತಾರೆ ಅಲ್ಲಿ. ನೋಡಿ ಇಲ್ಲಿ ಅದ್ರ ಪಕ್ಕನೇ ಕೋನೇರಿದೆ ದೇವಸ್ಥಾನದ್ದು. ಅಲ್ಲೇ ಪಕ್ಕದಲ್ಲೇ ನವಗ್ರಹಗಳಿದೆ. ಅಲ್ಲೆಲ್ಲ ದೇವ್ರನ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನ ತಿಂದ್ಕೊಂಡು, ಮತ್ತು ನನ್ನ ತಂಗಿರೋ ಅವರೆಲ್ಲ ಪ್ರಸಾದನ ತಿಂತಾಯಿದ್ರು. ಚಿನ್ನಿ ಇಲ್ಲಿ ನೋಡ್ತೀನಿ, ಸೇಮ್ ಆ ಕೋತಿ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಮಕ್ಕಳನ್ನ ಕರ್ಕೊಂಬಂದ್ರೆ ಇದೇ ಬಾದು, ಅವ್ರಿಗೇನೋ ಒಂದು ತಿಂಡಿ ಕೊಡಿಸ್ತಾ ಇರಬೇಕು. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. ನೋಡಿ ನಮ್ಮ ಫ್ರೆಂಡ್ಸ್ ಇವು. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು, ಮನೆ ಕಡೆ ಹೊರಡ್ತಾ ಇದ್ದೀವಿ. ಯಾರಾದರೂ ಕುರುಡುಮಲೆ ದೇವಸ್ಥಾನ ನೋಡಿಲ್ಲ ಅಂತಂದರೆ ಇಲ್ಲೇ ನಮ್ಮ ಶ್ರೀನಿವಾಸಪುರ ಹತ್ರ ನಿಯರ್ ಮುಳಬಾಗ್ಲು ಮಧ್ಯದಲ್ಲಿ ಬರುತ್ತೆ. ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿದೆ, ಐತಿಹಾಸಿಕ ಸ್ಥಳ. ಇವತ್ತಿನ ವಿಡಿಯೋ ಇಷ್ಟ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಶ್ರೀನಿವಾಸಪುರ ಮುಳಬಾಗ್ಲು ಯಾರು ಈ ವಿಡಿಯೋ ನೋಡ್ತಾ ಇರ್ತಾರೆ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.